ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ಯೋಜನೆಯನ್ನು ಜಾರಿ ತರುತ್ತಿದ್ದಾರೆ. ಈ ಒಂದು ಹೊಸ ಯೋಜನೆಗೆ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಈ ಹೊಸ ಯೋಜನೆಯಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ಸು, ನಿಮಗೆ ಎಷ್ಟು ಸಾವಿರ ಹಣ ಸಿಗುತ್ತೆ, ಹಣ ಯಾವ ರೀತಿ ಪಡ್ಕೋಬೇಕು, ಇರುವಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ಕರ್ನಾಟಕ ಸರ್ಕಾರದ ಯೋಜನೆ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬ ಯೂಸ್ ಆಗುವಂತಹ ಯೋಜನೆ, ತುಂಬ ಇಂಪಾರ್ಟೆಂಟ್ ಯೋಜನೆ ಅಂತಲೇ ಹೇಳ್ಬೋದು. ನೀವೇನಾದರೂ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 2,000 ಹಣ ಪಡ್ಕೋತಿದ್ರೆ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೋ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಮೇಲೆ ಒಂದು 6 ಮಂತ್ಸ್ ಆದಮೇಲೆನೋ 1 ಇಯರ್ ಆದಮೇಲೆನೋ ಸಾಕಷ್ಟು ಕಡೆಯಿಂದ ಒಂದಿಷ್ಟು ನ್ಯೂಸಸ್ ಆದರೆ ಬಂತು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಸಂಘನ ಸ್ಥಾಪನೆ ಮಾಡ್ತಾರೆ, ಗೃಹಲಕ್ಷ್ಮಿ ಸಂಘ ಓಪನ್ ಆಗುತ್ತೆ ಅಂತ ಹೇಳಿಬಿಟ್ಟು ಆಗ ಕೊಟ್ಟಂತಹ ಹೇಳಿಕೆ ಈಗ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದ ಕಡೆಯಿಂದ ಈಗ ರೀಸೆಂಟ್ ಡೇಸಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು. ನಿಮಗೆ ಬಂದ್ಬಿಟ್ಟು ಇದೇ ತಿಂಗಳು 19ನೇ ತಾರೀಕು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸಂಘ ಸ್ಥಾಪನೆ ಮಾಡೋದಕ್ಕೆ ಏನಿದೆ, ಇದಕ್ಕೆ ಒಂದು CM ಸಿದ್ದರಾಮಯ್ಯ ಸಾರ್ವರೇ ಒಂದು ಚಾಲನೆಯನ್ನು ಕೊಡ್ತಾರಂತ. ಅಂದರೆ ನಿಮಗೆ ಬಂದ್ಬಿಟ್ಟು ಇದೇ ತಿಂಗಳು 19ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಸಂಘ ಆದರೆ ಸ್ಟಾರ್ಟ್ ಆಗುತ್ತೆ. ಈ ಗೃಹಲಕ್ಷ್ಮಿ ಸಂಘ ಏನೋ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಈ ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗೋದಕ್ಕೆ ನಾವೇನೆಲ್ಲ ಮಾಡಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಇದರಿಂದ ಎಷ್ಟು ಸಾವಿರ ಹಣ ಬರುತ್ತೆ, ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಏನು ಅಂತ ಹೇಳಿಬಿಟ್ಟು ಮೊದಲಿಗೆ ಹೇಳ್ತೀನಿ. ಮೊದಲಿಗೆ ನೋಡಿ, ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಪ್ರತಿಯೊಬ್ಬರೂ ಸಹ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿದ್ರೆ ನೀವು ಬಂದುಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಸರ್ಕಾರದ ಕಡೆಯಿಂದ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ ಈ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅಂತ ಅಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಈ ಗೃಹಲಕ್ಷ್ಮಿ ಸಂಘಕ್ಕೆ ಅರ್ಜಿಯನ್ನು ಫಿಲ್ ಮಾಡಬೇಕು, ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿದ್ದೇವೆ. ಎಲ್ಲರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತರು ಇಲ್ಲ ಅಂತಂದರೆ ಆಶಾ ಕಾರ್ಯಕರ್ತರಿಗೆ ಆ ಒಂದು ಆಕ್ಸೆಸನ್ನು ಕೊಟ್ಟಿದ್ದಾರಂತೆ. ನೀವು ನಿಮ್ಮ ಹತ್ತಿರದ ಅಂಗನವಾಡಿಗೆ ವಿಸಿಟ್ ಮಾಡಿ ಅಲ್ಲಿ ನೀವು ಅವರನ್ನು ಕೇಳ್ಬೋದು, ನಾವು ಗೃಹಲಕ್ಷ್ಮಿ ಸಂಘಕ್ಕೆ ಸೇರಬೇಕು ಅಂತ ಅಂದ್ಕೊಂಡಿದ್ದೀವಿ, ಇದಕ್ಕೆ ಬಂದುಬಿಟ್ಟು ಅಪ್ಲಿಕೇಶನ್ ಕೊಡಿ ಅಂತ ಹೇಳಿ ನೀವು ಅವರನ್ನು ಕೇಳ್ಬೋದು. ಅವ್ರಿಗೆ ಬಂದುಬಿಟ್ಟು ಆಶಾ ಕಾರ್ಯಕರ್ತರಿಂದ ಒಂದು ಇನ್ಫಾರ್ಮೇಷನ್ ಆದರೆ ಬಂದಿರುತ್ತೆ. ಯಾರನ್ನು ಅರ್ಜೆಂಟ್ ಪಡೋದಕ್ಕೆ ಹೋಗಬೇಡಿ. ಏನಂತ ಅಂದರೆ, ಈಗ ನೀವೇನು ಅಂದ್ಕೊಂಡಿರ್ತೀರಾ, ಈ ಒಂದು ನ್ಯೂಸನ್ನು ಕೇಳಿದ ತಕ್ಷಣ ನಿಮಗೆಲ್ಲ ಗೊತ್ತಾಗುತ್ತೆ, ಹೋಗಬೇಕು, ನಾನು ಅಲ್ಲಿ ಕೇಳಬೇಕು, ಅಲ್ಲೋಗಿ ಜಗಳ ಮಾಡಬೇಕು, ಇದು ಯಾವುದನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಒಂದು ಕಂಡೀಷನ್ಸ್ ಎಲ್ಲ ಯಾವ ರೀತಿ ಇರುತ್ತೆ, ಏನೇನೆಲ್ಲ ನಡೀತಿದೆ ಅಂತ ಅಂದರೆ ಈಗ ಬಂದುಬಿಟ್ಟು ಹೇಳಿರೋದ್ರಿಂದ ಇದರ ಒಂದು ಅಪ್ಡೇಟ್ಸ್ ಇನ್ನೂ ಸಹ ನಡೀತಾ ಇರುತ್ತೆ. ಇದಕ್ಕೆ ಯಾವುದೇ ಥರದ ಲಾಸ್ಟ್ ಡೇಟ್ ಅನ್ನಾದರೆ ಕೊಟ್ಟಿಲ್ಲ. ಆ್ಯಂಡ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಅಷ್ಟು ಬೇಗ ಕ್ಲೋಸ್ ಆಗೋದಿಲ್ಲ, ಯಾರೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಬಟ್ ಸರ್ಕಾರದ ಕಡೆಯಿಂದ ಏನು ಅಪ್ಡೇಟ್ಸನ್ನು ಕೊಡ್ತಿದ್ದಾರೆ ಅಂತ ಅಂದರೆ, ಈಗಾಗಲೇ 20,000 ಫಲಾನುಭವಿಗಳೇನೋ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟನ್ನು ಕೊಡ್ತಿದ್ದಾರೆ. ಅವ್ರು ಯಾವ ರೀತಿ ಸಲ್ಲಿಸಿದಾರೋ ಯಾರಿಗೂ ಗೊತ್ತಿಲ್ಲ. ಯಾಕಂತಂದರೆ ಇದ್ರ ಬಗ್ಗೆ ಎಲ್ಲೂ ಒಂದು ಇನ್ಫಾರ್ಮೇಷನ್ ಬರಲಿಲ್ಲ, ಎಲ್ಲೂ ಒಂದು ನ್ಯೂಸಸ್ ಆದರೆ ಬರಲಿಲ್ಲ. ಸಡನ್ನಾಗಿ ಹಿಂಗೆ ಹೇಳಿರೋದ್ರಿಂದ ನೀವು ಯಾರು ಪ್ಯಾನಿಕ್ ಆಗದೆ ಹೋಗಿ ನೀವು ನಿಮ್ಮ ಒಂದು ಅಂಗನವಾಡಿ ಇದರಲ್ಲಿ ಕೇಳಿ ಇಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ, ನಿಮ್ಮ ಎಲ್ಲ ಡೀಟೇಲ್ಸು ಬೇಕಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ಇಲ್ಲ ಅಂತಂದರೆ ಒಂದು ಡೀಟೇಲ್ಸ್ ಆದರೆ ಬೇಕಾಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟಾಗಿ ಏನು ಅಂತ ಅಂದರೆ, ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಜಾಯಿನ್ ಆಗಬೇಕು ಅಂತ ಅಂದರೆ ಪ್ರತಿಯೊಬ್ಬರೂ ಸಹ ಹೊಸದಾಗಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು. ಅದನ್ನು ಎಲ್ಲಿ ಓಪನ್ ಮಾಡಬೇಕು ಅಂತ ಅಂದರೆ, ಕೇವಲ ಕೆನರಾ ಬ್ಯಾಂಕಲ್ಲಿ ಮಾತ್ರ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಈ ಗೃಹಲಕ್ಷ್ಮಿ ಸಂಘಗೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ನೀವು ಕೆನರಾ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ಗೆ ವಿಸಿಟ್ ಮಾಡಿ ನೀವು ಒಂದು ಹೊಸದಾಗಿ ಕೆನರಾ ಬ್ಯಾಂಕ್ದು ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಆ್ಯಂಡ್ ಜೊತೆಗೇನು ಅಂತ ಅಂದರೆ, ನೀವು ಯಾವಾಗ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತೀರಾ, ಯಾವಾಗ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಹೋಗ್ತೀರಾ, ಆ ಟೈಮಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೀವು 2,000 ಅಮೌಂಟನ್ನು ಪ್ರತಿಯೊಬ್ಬರು ಕಂಪಲ್ಸರಿ ಪೇ ಮಾಡಲೇಬೇಕಾಗಿರುತ್ತೆ. ಅದು ಬಂದುಬಿಟ್ಟು ನಿಮಗೆ ಡೆಪಾಸಿಟ್ ಅಮೌಂಟ್ ಆದರೆ ಆಗಿರುತ್ತೆ. ಇದ್ರ ಬಗ್ಗೆ ಅಷ್ಟೊಂದು 100% ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಬಟ್ ಏನು ಅಂತ ಅಂದರೆ, ಅಲ್ಲಿ ನಿಮ್ಗೆ 2,000 ಏನು ತಗೋತಾರೆ, ಅದು ಬಂದುಬಿಟ್ಟು ನಿಮ್ಮ ಒಂದು ಕೆನರಾ ಬ್ಯಾಂಕ್ ಅಕೌಂಟ್, ಹೊಸದಾಗಿ ಅಕೌಂಟ್ ಏನು ಓಪನ್ ಮಾಡ್ತೀರಾ ಆ ಒಂದು ಅಕೌಂಟ್ಗೆ 2,000 ಹಣ ಆದರೆ ಬರುತ್ತೆ ಅಂತ ಅನಿಸುತ್ತೆ. ಓಕೆನಾ? ಈ ರೀತಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುವಂಥದ್ದು ಎಲಿಜಿಬಿಲಿಟಿ ಹೇಳಿದ್ದೀನಿ. ಜೊತೆಗೆ ಈಗ ಇಂಪಾರ್ಟೆಂಟ್ ಆಗಿ ಈ ಯೋಜನೆಯಿಂದ ನಮ್ಗೆ ಏನು ಲಾಭ ಸಿಗುತ್ತೆ. ಈಗ ನಾನು ಅಪ್ಲಿಕೇಶನ್ ತಗೋತೀನಿ, ಅಪ್ಲಿಕೇಶನ್ ಹಾಕ್ತೀನಿ, ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸ್ತೀನಿ, 2,000 ಅಮೌಂಟನ್ನು ಸಹ ಕಟ್ತೀನಿ, ಇದರಿಂದ ನನಗೇನು ಯೂಸು ಅಂತ ನೀವು ಕೇಳ್ಬೋದು. ಸದ್ಯದ ಮಟ್ಟಿಗೆ ಬರ್ತಿರುವಂತಹ ಎಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ನಿಮಗೆ ಬಂದುಬಿಟ್ಟು ಈ ಒಂದು ಯೋಜನೆಯಿಂದ 25,000ದಿಂದ 2,00,000ವರೆಗೂ ಈ ಒಂದು ಯೋಜನೆಯಡಿ ನೀವು ಲಾಭ ಪಡ್ಕೋಬೋದು ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿರೋವಂಥದ್ದು. ಯಾವ ರೀತಿ ಪಡ್ಕೋಬೋದು, 25,000 ಯಾವಾಗ ಬರುತ್ತೆ, 50,000 ಯಾವಾಗ ಬರುತ್ತೆ, 1,00,000 ಯಾವಾಗ ಬರುತ್ತೆ, ಈಗ ನಾವು ಅಮೌಂಟ್ ತಗೋತೀವಿ, ಯಾವ ಒಂದು ಅಮೌಂಟನ್ನು ಯಾವ ರೀತಿ ಪೇ ಮಾಡಬೇಕು, ಯಾವ ಡೇಟಿಗೆ ಅಮೌಂಟನ್ನು ಪೇ ಮಾಡಬೇಕು, ಯಾವ್ಯಾವ ರೀತಿ ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ, ಯಾರಿಗೆಲ್ಲ ಕೊಡ್ತಾರೆ, ಸಂಘ ಯಾವ ರೀತಿ ಇರುತ್ತೆ, ಎಷ್ಟು
ಎಷ್ಟು ಬ್ಯಾಚ್ ಇರುತ್ತೆ ಏನು ಅಂತ ಹೇಳಿಬಿಟ್ಟು ಇದೇ ತಿಂಗಳು 19ನೇ ತಾರೀಕು ಒನ್ಸ್ ಚಾಲನೆ ಕೊಟ್ಟಿದ್ದ ಆದಮೇಲೆ ಇದ್ರ ಬಗ್ಗೆ ಕ್ಲಿಯರ್ ಅಪ್ಡೇಟ್ಸ್ ಆದರೆ ನಿಮಗೆ ಸಿಗುತ್ತಾ. ಸೊ ನಿಮಗೆ ಗೊತ್ತು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಸೊ ಗೃಹಲಕ್ಷ್ಮಿ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಹೇಳಿಬಿಟ್ಟು ಸೊ ಆಗ ನಿಮಗೆ ಒಂದೊಂದಾಗಿ ಅಪ್ಡೇಟ್ಸನ್ನು ಕೊಟ್ಟರು. ಈಗ ಅದೇ ರೀತಿಯಲ್ಲಿ ನಿಮಗೆ ಈಗ ಇದೇ ತಿಂಗಳು 19ನೇ ತಾರೀಕಿಂದ ಚಾಲನೆಯನ್ನು ಕೊಡ್ತೀವಿ ನೇರವಾಗಿ ಬ್ಯಾಂಕ್ಗೆ ಅಂತ ಹೇಳಿಬಿಟ್ಟು ಹೇಳಿರೋದ್ರಿಂದ ಸೊ ನಿಮಗೆ ಬಂದುಬಿಟ್ಟು ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಆದರೆ ಸಿಗುತ್ತೆ. ಈಗ ಸದ್ಯಕ್ಕೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು, ಬಟ್ ಈ ಒಂದು ಲಾಭ ಏನಿದೆ 25,000ದಿಂದ 2 ಲಕ್ಷದವರೆಗೂ ಅಮೌಂಟ್ ಪಡ್ಕೋಬೋದು ಅಂತ ಹೇಳಿಬಿಟ್ಟು ಸೊ ಅದನ್ನು ಯಾವ ರೀತಿ ಕೊಡ್ತಾರೆ, ನಾವು ಯಾವ ರೀತಿ ಪೇ ಮಾಡಬೇಕು, ಏನು ಎಲ್ಲಿಂದ ಅಮೌಂಟ್ ಕಟ್ ಆಗುತ್ತೆ, ಸೊ ಈ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಬಂದರೆ ಮಾತ್ರ ನಾವು ಕಟ್ಟಬೇಕಾ ಅಥವಾ ಏನು ಮತ್ತೊಂದು ಇದಕ್ಕಿರುವಂತಹ ಇನ್ನೂ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅತಿ ಶೀಘ್ರದಲ್ಲೇ ಸರ್ಕಾರದ ಕಡೆಯಿಂದನೇ ಒಂದು ನೋಟಿಫಿಕೇಶನ್ ಮುಖಾಂತರ ಕೊಡ್ತಾರೆ. ಸೊ ನಾನು ನಿಮಗೆ ಆ ನೋಟಿಫಿಕೇಶನನ್ನು ನೋಡಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಇದಂತೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ನಾನು ಹೇಳ್ತೀನಿ. ಸೊ ನಿಮಗೆ ಈಗಾಗಲೇ ಗೊತ್ತು, ಕೆಲವೊಂದಿಷ್ಟು ಸಂಘಗಳು ಇದ್ದಾವೆ. ನಿಮ್ಮೂರಿನಲ್ಲೊಂದು ಸ್ತ್ರೀ ಶಕ್ತಿ ಸಂಘ ಅಂತಿತ್ತು, ಧರ್ಮಸ್ಥಳ ಸಂಘ ಅಂತ ಇತ್ತು, ಒಂದಿಷ್ಟು ಸಂಘಗಳಿತ್ತು. ಆ ಒಂದು ಸಂಘದಲ್ಲಿ ನೀವು ವೀಕ್ಲಿ ಅಮೌಂಟನ್ನು ಕಟ್ತೀರಾ, ಅಮೌಂಟ್ ತೊಗೊಂಡಿರೋಂಥವ್ರು ಜಾಸ್ತಿ ಅಮೌಂಟನ್ನು ಪೇ ಮಾಡ್ತೀರಾ. ಸೊ ಆ ರೀತಿ ಇತ್ತಲ್ವ, ನಿಮ್ಗೆ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಸಂಘನ ಒನ್ಸ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಅವರು ಎಲ್ಲ ಷರತ್ತುಗಳನ್ನು ಅನ್ವಯಿಸಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲೋಗಿ ನೀವು ಅಮೌಂಟನ್ನು ಪೇ ಮಾಡಬೇಕು, ಇಲ್ಲ ನೀವು ಬ್ಯಾಂಕ್ ಮುಖಾಂತರ ಪೇ ಮಾಡಬೇಕಾ, ಇಲ್ಲ ಅಂತಂದರೆ ಸೇಮ್ ಈಗ ಧರ್ಮಸ್ಥಳ ಸಂಘ ಥರ ಒಂದು ಬುಕ್ ತಗೊಂಡು ಸಂಘದಲ್ಲಿರೋರೆಲ್ಲನೂ ಸಹ ಲೀಸ್ಟ್ ಮಾಡಿಕೊಂಡು ಆ ಊರಿನವ್ರು ಹೋಗಿ ಎಲ್ಲಾದರೂ ಪೇ ಮಾಡಬೇಕಾ ಏನು ಅಂತ ಹೇಳಿಬಿಟ್ಟು ಸೊ ಇದು ಬಂದುಬಿಟ್ಟು ಕಂಪ್ಲೀಟ್ಲಿನೂ ಇನ್ನು ಮುಂದೆ ಬಂದುಬಿಟ್ಟು ಈ ಗೃಹಲಕ್ಷ್ಮಿ ಸಂಘ ಏನಿದೆ ಇದರ ಬಗ್ಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಆದರೆ ಬರ್ತಿರುತ್ತೆ, ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಆದರೆ ಬರ್ತಿರುತ್ತೆ. ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ತಿಂಗಳು 19ನೇ ತಾರೀಕು ಒಂದು ಚಾಲನೆಯನ್ನು ಕೊಡ್ತಾರೆ. ಆಗ ಕೊಟ್ಟಿದ್ದ ಆದಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಡೇಟ್ಸ್ ನಡೀತಿದೆ ಏನು ಅಂತ ಹೇಳಿಬಿಟ್ಟು. ಲಾಸ್ಟ್ ಡೇಟ್ಸ್ ಬಗ್ಗೆ ಯಾರೂ ವರಿ ಆಗೋದಕ್ಕೆ ಹೋಗಬೇಡಿ. ನೀವು ಲಾಸ್ಟ್ ಡೇಟು ಈಗ ಅತಿ ಬೇಗ ಕ್ಲೋಸ್ ಆಗಿಬಿಡುತ್ತೆ ಮತ್ತೊಂದು ಅಂತ ಹೇಳಿಬಿಟ್ಟು ಲಾಸ್ಟ್ ಡೇಟ್ ತುಂಬ ದಿನ ಇರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಏನೆಲ್ಲ ಅಪ್ಡೇಟ್ಸ್ ಬರ್ತಿದ್ದಾವೆ ನೋಡ್ಕೊಂಡು ಹೋಗಿ ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೂ ಸಹ ಬೆನಿಫಿಟ್ ಆಗುತ್ತೆ. ಈಗ ಸಾಕಷ್ಟು ಡೌಟ್ಸ್ ನಿಮ್ಮಲ್ಲೂ ಇದೆ, ಜೊತೆಗೆ ನಮಗೂ ಸಹ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಿಲ್ಲ, ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಇನ್ನೂ ಸಹ ಕೊಟ್ಟಿಲ್ಲ. ಸೊ ಕೊಟ್ಟಿದ್ದ ಆದಮೇಲೆ ಅತಿ ಶೀಘ್ರದಲ್ಲೇ ನಾನು ನಿಮಗೆ ಕೊಡ್ತೀನಿ. ಸೊ ಹಾಗಾಗಿ ನೀವು ಪ್ರತಿಯೊಬ್ಬರೂ ಸಹ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಈ ಗೃಹಲಕ್ಷ್ಮಿ ಸಂಘದಿಂದ ಸರ್ಕಾರದವ್ರು ಹೇಳ್ತಿರುವಂಥದ್ದು ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗಲಿ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ, ಅವ್ರ ಲೈಫಲ್ಲಿ ಇನ್ನೂ ಸಹ ಒಂದಿಷ್ಟು ಬದಲಾವಣೆ ಆಗಲಿ. ಸೊ ಈಗ ಬೇರೆ ಕಡೆ ಹೋದರೆ ಅವ್ರಿಗೆ ಅಮೌಂಟ್ ಎಲ್ಲೂ ಸಹ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಈಗ ಅವ್ರು ಚಿಕ್ಕದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಾಗಲಿ ಅಥವಾ ಮತ್ತೊಂದೇನೋ ಸ್ಟಾರ್ಟ್ ಮಾಡೋದಕ್ಕಾಗಲಿ ಅವ್ರಿಗೆ ಬಂದುಬಿಟ್ಟು ಇಲ್ಲಿ ತುಂಬ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ನಿಮ್ಮ ಒಂದು ಒಪಿನಿಯನ್ ಏನಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟನ್ನು ಮಾಡಿ. ಈ ಗೃಹಲಕ್ಷ್ಮಿ ಸಂಘ ಸ್ಥಾಪನೆ ಮಾಡೋದ್ರಿಂದ ನಿಮ್ಗೆ ಯೂಸ್ ಆಗುತ್ತಾ ಇಲ್ವಾ? ಜೊತೆಗೇನು ಅಂತ ಅಂದರೆ ಈಗ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ನಾನು ಹೇಳೋದು, ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸರ್ಕಾರದ ಕಡೆಯಿಂದ ಮತ್ತೆ ಪ್ರತಿ ತಿಂಗಳು ಕರೆಕ್ಟಾಗಿ ಅಮೌಂಟ್ ಕೊಡಲೇಬೇಕು. ಈಗ ಮೊನ್ನೆ ಒಂದು 3 ಮಂತ್ಸ್ ಕೊಡಲಿಲ್ಲ, 2 ಮಂತ್ಸ್ ಕೊಡಲಿಲ್ಲ, ಆ ರೀತಿ ಏನಾದರೂ ಮಾಡಿದ್ರು ಅಂತ ಅಂದರೆ ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಫಸ್ಟು ಅವ್ರು ಪ್ರತಿ ತಿಂಗಳು ಅಮೌಂಟ್ ಕರೆಕ್ಟಾಗಿ ಕೊಟ್ಟು ಗೃಹಲಕ್ಷ್ಮಿ ಸಂಘ ಸ್ಟಾರ್ಟ್ ಮಾಡಿದ್ರೆ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದು ಬಂದುಬಿಟ್ಟು ನನ್ನ ಒಂದು ಒಪಿನಿಯನ್ ಆಗಿರುತ್ತೆ. ಇದೇ ರೀತಿ ನಿಮ್ಮ ಒಪಿನಿಯನ್ ಏನಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.